ತಾನ್ಯಾರು ತಿಂತಣಿಯ ಮೌನೇಶ್ವರ. ಇವತ್ತಿನ ದಿವಸ ತಿಂತಣಿ ಒಳಗ ಏನದ ಪಂಕ್ತಿ ಕೂತ ಜನ ಇವತ್ತು ಅಲ್ಲಿನೂ ಜಾತ್ರೆ ಅದರಿ ಅಂತ ಮಹಾನ್ ಅಲ್ಲಿ ಮುಂದ ಆ ನೀ ಹೆಂಗ ತರಿಸಿ ನಾವು ಪುರಾಣ ಪಠಣ ಮಾಡಿ ಹೆಂಗ ತರಿಸ್ತೀವಿ ಹಂಗ ನೀನು ಹಂಗೆ ತರಿಸ್ತಿ ಪುರಾಣದಿಂದ ಪುರಾಣ ಬಿಟ್ಟು ನೀ ಏನು ತರಿಸ್ತಿ ಏನೋ ಕೇಳದ. ಇಲ್ಲ ನೀವು ಎಲ್ಲ ಪುರಾಣ ಓದ್ತೀರಿ, ಓದೋದ ಬಳಕ ದೇವ್ರ ಬಂಧನ ಪ್ರತ್ಯಕ್ಷ ನಿಮ್ಮ ಅಂತ್ಯಕ್ಕೆ ಅಂತ ಕೇಳದವ. ಫಕೀರ್ ಕೇಳದ ನಿಮ್ ಅಂತ್ಯಕ್ಕೆ ಪ್ರತ್ಯಕ್ಷ ದೇವ್ರ ಬಂಧನೇನು? ದೇವ್ರು ಬಂದಿಲ್ಲ ಪ್ರತ್ಯಕ್ಷ, ಈಗ ನಾ ಪ್ರತ್ಯಕ್ಷನೇ ತರಿಸ್ತೀನಿ ಅಂತ ಹೇಳ್ದವ ಫಕೀರ. ಅಷ್ಟರದಾಗ ಅವರು ಮೌಲವಿಗಳು ಅವರೆಲ್ಲ ಪುರಾಣ ಪಠಣ ಮಾಡ್ತಕ್ಕಂತ 108 ಜನ ಅವ್ರ ಬಳಿ ಬಂದ್ರು. ಬಂದ ಬಳಕ ತರಸ್ ನೋಡೋಣ ಈಗಿಂದ ಈಗ ಅಲ್ಲ ನೀನು ತರಸ್ರಿ ಅಂದ್ರು ಅವ್ರೆಲ್ಲ ಕೂಡಿ. ಯಾಕೆಲ್ಲ ಕೇಳದ ಅಲ್ಲ ನೀ ಇಲ್ಲಿಗೆ ತರಿಸ್ತೀನಿ ಅಂತೇಳಿ ಒಂದು ಕಾಲನ್ನು ಚಪ್ಪಲ ಕೈಯಾಗ ತೆಗದ ಆಕಾಶಕ್ಕೆ ಹೊಡೆದು ಬಿಟ್ಟ. ಆಕಾಶದೊಳಗೆ ಹೋಯ್ತದು. ಎಲ್ಲ ಮಂದಿ ನೋಡ್ಲಕತ್ರು. ನೋಡ್ದೆ ಅದು ಕಣ್ಮರಿ ಆಗಿ ಎಲ್ಲಿ ಹೋಯ್ತು? ರಾಜಸ್ಥಾನದ ರಾಜನ ದರ್ಬಾರದ ಒಳಗೆ ಬಿತ್ತು. ನೋಡ್ರಿ, ಇಲ್ಲಿ ಒಗದದ್ದು ಎಲ್ಲಿ? ರಾಜಸ್ಥಾನ. ಇದು ವಿಜಯಪುರ. ಹೋಗಿ ಬಿದ್ದದ್ದು ಎಲ್ಲಿ? ರಾಜಸ್ಥಾನ ರಾಜನ ಅರಮನೆಯ ಮುಂದ ಒಂದು ಆಸನ ಮುಂದೆ ಬಂದು ಬಿತ್ತು. ರಾಜ ಗಾಬರಿ ಆದ. ಇದು ಎಲ್ಲಿಂದ ಬಂತು? ಇದು ಯಾರು ಒಗದ್ರು? ಅವನಿಗೆ ಚಿಂತೆ ಆಯ್ತು. ಅದಕ್ಕ ಅವ ಏನ್ ಮಾಡದ? ತನ್ನ ಸೈನಿಕರನ್ನ ಕಳಿಸಿಬಿಟ್ಟ. ಈ ಚಪ್ಪಲಿ ಯಾವ ಒಗದನ ಅವನಿಗೆ ಹಿಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಅವ ಎಲ್ಲೇ ಕಿರ್ಲಕ ಈ ಭಾರತ ದೇಶದೊಳಗ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ಅವನನ್ನು ಹಿಡ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಅಷ್ಟು ಜನ ಭಾರತ ತುಂಬೆಲ್ಲ ಹೋಯ್ತು. ಕೆಲವೊಂದು ಮಂದಿ ಎಲ್ಲಿ ಬಂತಂದ್ರೆ ಬಿಜಾಪುರಕ್ಕೆ ಬಂತು. ಆ ಬಿಜಾಪುರದಾಗ ಚರ್ಚೆ ಆಯ್ತು. ಚಪ್ಪಲಿ ಯಾರು ಒಗದರ ಇಂತ ಅಮುಕ ಈ ಫಕೀರ್ ಒಗದಾನ ಮತ್ತೆ ಆ ಫಕೀರ್ ಹಿಡ್ಕೊಂಡು ಮತ್ತೆ ಎಲ್ಲಿ ಒಯ್ದ್ರು? ರಾಜಸ್ಥಾನ ರಾಜನ ಬಳಿ ಒಯ್ದ್ರು. ಒಯ್ದ ಬಳಕ ನೋಡಿದ್ರು. ರಾಜ ನೋಡ್ದ, ಇವನ ಅವತಾರ ನೋಡ್ದ. ಮೈ ಎಲ್ಲ ಹಿಮ ಸೋರ್ತಿತ್ತು, ರಕ್ತ ಸೋರ್ತಿತ್ತು. ನಂತರ ಕೂದಲು ಯಾಕಡ್ರೆ ಹರಕಂಗಿ ಈ ಒಂದು ಒಗದನ ಚಪ್ಪಲ ಕಾಲ ಚಪ್ಪಲ ಒಂದೇ. ಈಗ ಅಂತ ಅವಸ್ಥೆಯೊಳಗೆ ಹೋದ. ರಾಜ ನೋಡ್ದ, ನೀನೇ ಒಗದಿನ ಚಪ್ಪಲ? ನಾನೇ ಒಗದಿನ ಅಂತ ಹೇಳದ. ಫಕೀರ್ ಹೇಳದ, ನಾನೇ ಒಗದಿನಿ ಚಪ್ಪಲ. ಯಾಕೆ ಒಗದಿ ಅಂತ ಹೇಳದವ. ಹಿಂಗಾಗಿತ್ತು ಬಿಜಾಪುರದೊಳಗ. ಅವ್ರೆಲ್ಲ ಅಂದ್ರು ಅದಕ್ಕೆ ನಾ ಒಗದೀನಿ ಅಂದ. ಆ ರಾಜಾಗ ಏನ್ ಮಾಡದ? ಇಂಥವ್ರನ್ನ ಯಾಕೆ ಚಪ್ಪಲ್ ಅಂದ್ರ ಅಪಮಾನದ ಕೆಲಸ. ಯಾವ್ದು ಯಾಕೆ ಹೇಳಕ್ಕ? ಇನ್ನ ನೀವು ಬೈರಿ ಮಾಡ್ರಿ, ಆದ್ರೆ ಕೈಯಾಗ ಚಪ್ಪಲ್ ಹಿಡಿದ್ರ ಅಪಮಾನ ಆಗ್ತದ. ಯಾರಕ್ಕ? ಅದು ರಾಜನ ದರ್ಬಾರದೊಳಗೆ ಹೋಗಿಬಿದ್ದದ. ಹೋಗಿಬಿದ್ದದು. ಆ ರಾಜಾಗ ಸಿಟ್ಟು ಬರ್ಲಿಕ್ಕಿಲ್ಲ. ಅವ ಏನ್ ಮಾಡ್ದ? ಇವನ ತುಂಡ ಕತ್ತರಿಸಿರ ತಿಳಿದ. ಯಾಕೆ? ರಾಜಾಜ್ಞೆ ಆದ ಬಳಿಕ ಅವನಿಗೆ ಏನು ಹಿಡಿದು ಕತ್ತರಿಸಿದ್ರು. ಕೋಣ ಕತ್ತರಿಸಿ ಎಲ್ಲ ಬುಟ್ಟಿ ತುಂಬಿ ಕಿಚ್ಚಿನ ಮ್ಯಾಲ ಒಂದು ಅರ್ಬಿ ಮುಚ್ಚಿ ಕಿಚ್ಚಿನ ರಾಜನ ಮುಂದೆ ಇಟ್ಟು ಬಳಕ ರಾಜ ಅಂದ, ಹೋಯ್ತದ ಪೀಡ ಸಂಕ್ರಾಂತಿ ಹೇಳಿ ಅವ ಇದು ಮಾಡದ. ಕೆಲವು ಮಂದಿ ಆದ ಬಳಕ ಹೊರಗ್ ಮಂದಿ ಬಂತು. ಹೊರಗ್ ಬಂದು ಕೂತಿರೋ ಅವರೇ ಫಕೀರ. ಇಲ್ಲಿ ಏನು ಒಳಗ್ ಫಕೀರ್ ಇದ್ರು, ಅವರೇ ಫಕೀರ್ ಎಲ್ಲಿ ಕೂತಿದ್ರು? ಹೊರಗನು ಕೂತಿದ್ರು. ಅಲ್ಲಿಂದ್ರ ಅವ್ರು ಹೊಡ್ಕೋತ ಹೋಗಿ ರಾಜ ಹೇಳಿದ್ರು, ರಾಜರೇ ಇಲ್ಲೇ ರೀ ಅಂತಂದ್ರು. ಇಲ್ಲೇ ರೀ ಮತ್ತ ಅವ್ರಿಗೆ ಕರ್ಕೊಂಡ್ ಬಂದ್ರು. ಬಂದ ಬಳಕ ರಾಜಕ್ ಸಂಶಯ ಬಂತು. ಇನ್ನ ಕಡದು ಇಲ್ಲಿ ಬುಟ್ಟಿ ತುಂಬಿ ಇಟ್ಟದ, ಮ್ಯಾಲ ಅರ್ಬಿ ಮುಚ್ಚದ. ಇಲ್ಲೇ ಏನದ? ಇವ ಇಲ್ಲ ಜೀವಂತನ. ಇದೇನ್ ಗಮ್ಮತ್ ಅದಂದವ. ಇದು ಗಮ್ಮತ್ ಏನದ? ಅದಕ್ಕ ಅರ್ಬಿ ತೆಗೆದು ನೋಡ್ತಾನ, ಅಲ್ಲೆಲ್ಲ ಕಂಪ್ಲೀಟ್ ಗುಲಾಬಿ ಹೂ ಆಗಿವು. ಅರ್ಬಿ ತೆಗೆದಕರ ಗುಲಾಬಿ ಹೂ ಆಗ್ಯವು. ಇಲ್ಲಿ ರಾಜ ಆಶ್ಚರ್ಯಚಕಿತ ಆದ. ಹಾಗೆ ಕಾಲು ಬಿದ್ದ ಒಂದು ಫಕೀರೊಂದು, ನೀ ಯಾರಿದ್ದಿ ಹೇಳಂದವ. ನೀ ಖರೆ ಯಾರಿದ್ದಿ ಅಂದಕರ ನಾ ಹೇಳ್ದ, ನಾನು ಮೌನೇಶ್ವರ ಫಕೀರನ ವೇಷವನ್ನ ತೆಗೆದ ಪೂರ್ಣ ಅವತಾರಿಯಾಗಿ ಆ ರಾಜನಿಗೆ ದರ್ಶನವನ್ನು ಕೊಟ್ಟ. ಅಂತ ಮಹಾನ್ ಸಂತರು, ಮಹಾನ್ ಪವಾಡ ಪುರುಷರು ಈ ನಮ್ಮ ಭಾರತದೊಳಗ ಆಗಿ ಹೋಗ್ಯಾರ. ಅವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತಾನೆ. ಯಾಕಂದ್ರ ಬಿದಿರಿ ಮುತ್ತಿಯವರು ಬಂದಾರ. ಬಿದಿರಿ ಮುತ್ತಿಯವ್ರಿಗೂ ಟೈಮ್ ಕೊಡ್ಬೇಕು. ಅದಕ್ಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂದ್ರ, ಈಗ ಮುತ್ತಿಯವರು ನಮ್ಮ ಎಲ್ಲರದು ಇಚ್ಛಾದ, ನಮ್ದು ಇಚ್ಛಾದ
ಅಂದ್ರ ಅವರ ಸಾಹಿತ್ಯ ಬಹಳಷ್ಟು ದೊಡ್ಡದದ. ಇಲ್ಲಿ ಏನದ, ಅವರಿಗೆ ದೇವರು ಕೊಟ್ಟಂತ ಒಂದು ದೇಣಿಗೆ ಎನ್ನಿಬೇಕು. ಅಂತ ಒಂದು ದೇಣಿಗೆಯನ್ನ ಪಡೆದುಕೊಂಡಂತ ಬಂದಂತ ಸಿದ್ದಪ್ಪ ಬಿದ್ರಿ ಮೂರ್ತಿ ಅವರಿಗೆ ಮತ್ತೊಮ್ಮೆ